ಬೆಳ್ಳಂಬೆಳಗ್ಗೆ ಚಿಕ್ಕಬಳ್ಳಾಪುರದಲ್ಲಿ ಶೂಟೌಟ್ ನಡೆದಿದ್ದು, ಚಿಕ್ಕಪ್ಪನಿಂದಲೇ ಅಣ್ಣನ ಮಗ ಬರ್ಬರವಾಗಿ ಕೊಲೆಯಾಗಿರುವ ದಾರುಣ ಘಟನೆ ಗುಡಬಂಡೆ ತಾಲೂಕಿನ ಅಂಪಸಂದ್ರ ಗ್ರಾಮದಲ್ಲಿ ನಡೆದಿದೆ. ಪಿಸ್ತೂಲ್ನಿಂದ ಗುಂಡು ಹಾರಿಸಿ 60 ವರ್ಷದ ನಜೀರ್ ಅಹಮದ್ ಎಂಬಾತನನ್ನು ಆತನ ಚಿಕ್ಕಪ್ಪ ಬಶೀರ್ ಅಹಮದ್ ಎಂಬಾತ ಕೊಲೆ ಮಾಡಿರುವ ಆರೋಪಿ ಎಂದು ಕೇಳಿಬಂದಿದೆ. ಬಶೀರಣ್ಣ ಮಬೂಸಾಬಿ ಎಂಬುವರ ಮೇಲೂ ಮಾರಕಾಸ್ತ್ರಗಳಿಂದ ದಾಳಿ ನಡೆದಿದ್ದು, ಗಂಭೀರವಾಗಿ ಗಾಯಗೊಂಡ ಮಬೂಸಾಬಿಯನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ನಿಮಾನ್ಸ್ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. ಸೌದಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಬಶೀರ್ ಅಹಮದ್ ಇತ್ತೀಚೆಗೆ ಊರಿಗೆ ಬಂದಿದ್ದೆ ಎಂದು ತಿಳಿದು ಬಂದಿದೆ. ಇನ್ನು ಬಶೀರ್ ಅಹಮದ್ ಈ ಕೃತ್ಯ ಎಸಗಲು ನಿಖರ ಕಾರಣವೇನೆಂಬುದು ತಿಳಿದು ಬಂದಿಲ್ಲ. ನನ್ನ ಹೆಸರು ಸಬಾಬಾನು ಅಂತ. ಅವ್ರ ದೊಡ್ಡ ಸೊಸೆ ನಜೀರ್ ಅಹಮದ್ ಅವ್ರ ದೊಡ್ಡ ಸೊಸೆ ಮಾತಾಡ್ತಾ ಇರೋದು. ಅವ್ರೊಬ್ಬರಿಗೂ ಅನ್ಯಾಯ ಮಾಡಿಲ್ಲ ಇವಾಗವರೆಗೂ. ಜಮೀನುಗಳೆಲ್ಲಾದ್ರೂ ಏನಾದರೂ ಆಗಲಿ ಮೊದಲಿಂದ ಇದೇನಿತ್ತೋ ಏನೋ ಗೊತ್ತಿಲ್ಲ. ನಮಾಜ್ಗೆ ಹೋಗ್ತಾ ಇದ್ರೆ ಬೆಳಗ್ಗೆ ಎದ್ದು ಈ ತರ ಘಟನೆ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ಕಠಿಣ ಶಿಕ್ಷೆ ಹಾಕ್ಬೇಕು ಅವ್ರಿಗೆ. ಏನೋ ಗಲಾಟೆ ಮಾಡಿದ್ರ ಈ ತರ? ಮೊದ್ಲೇ ನಮ್ ಮದ್ವೆ ಆಗಿರೋ ಮುಂಚೆ ಏನೋ ಗಲಾಟೆ ಮನೆ ಕಟ್ಟವಾಗ ಆಗಿತ್ತಂತೆ. ಅದ್ರಲ್ಲಿ ಯಾರ್ಯಾರು ಶಾಮೀಲ್ ಇದಾರಂತ ನಮ್ಗೆ ಗೊತ್ತಾಗ್ಬೇಕು. ಈ ಘಟನೆಯಲ್ಲಿ ಯಾರ್ಯಾರು ಶಾಮೀಲ್ ಇದ್ದಾರೆ ಏನು ಅಂತ. ಮೊದ್ಲೇ ಆಗಿದೆ, ಗಲಾಟೆಗಳಾಗಿದೆ. ನಮ್ ಮದ್ವೆಗಳಿಲ್ಲ ಅವಾಗ, ಅದ್ರ ಮುಂಚೆ ಆಗಿದೆ. ಅವ್ರಿಗೂ ನಿಮ್ ಫ್ಯಾಮಿಲಿಗೆ ಏನ್ ಗಲಾಟೆ ಅಂತ ಏನು ಗೊತ್ತಿಲ್ಲ. ಅದು ಮನೆ ಕಟ್ಟವಾಗ ಮನೆ ಅದೇನೋ ಕಟ್ಟಬಾರ್ದು ಅಂತ ಆ ತರ ಗಲಾಟೆ ಮಾಡಿದ್ದಾರೆ. ಅದು ಬೇರೆಯವ್ರು ಮಾಡಿದಾರೋ ಇವ್ರು ಮಾಡಿದಾರೋ ಗೊತ್ತಿಲ್ಲ. ಅದೇನಾದ್ರೂ ಇಟ್ಕೊಂಡ್ ಮಾಡ್ತಾ ಇದಾರೋ ಗೊತ್ತಿಲ್ಲ. ಇದ್ರಲ್ಲಿ ಯಾರ್ಯಾರು ಶಾಮೀಲ್ ಆಗಿದಾರೋ ಅವ್ರಿಗೆಲ್ಲರಿಗೂ ಶಿಕ್ಷೆ ಆಗ್ಬೇಕು. ಇಲ್ಲಿ ಇವತ್ತು ಯಾವ ರೀತಿ ಆಗಿದೆ? ಇದು ಬೆಳಗ್ಗೆ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅವರು ಎದ್ದು ನಮಾಜ್ ಬಂದಿದ್ದಾರೆ. ನಮಾಜ್ ಬರ್ತಾ ಹೋಗ್ತಾ ಇರೋದು ಅವರು ಹಿಂದೆಯಿಂದ ಶೂಟ್ ಮಾಡಿದ್ದಾರೆ. ಶೂಟ್ ಮಾಡಿದ ತಕ್ಷಣ ಜನಗಳು ಪಾಪ ಮಲಗಿದಾರ. ಅವರು ನೋಡಿಲ್ಲ ಯಾರು. ನಮ್ ತಾತ ಇಲ್ಲೇ ಮಲ್ಗೋದು ಯಾವಾಗೂ. ಅವರು ಹಳೆ ಮನೇಲಿ ಬಿಟ್ಟು ಬರಲ್ಲ. ಇಲ್ಲಿ ಮಲ್ಗಿದಾರೆ. ಅವ್ರು ಬಂದು ಆಚೆ ನೋಡಿದ್ದಾರೆ. ಅವ್ರಿಗೂ ಗೇಟ್ ಬಿಟ್ಟಿದೆ. ಅವ್ರಿಗೆ ಯಾರನ್ನ ಸಾಯಿಸ್ತೀನಿ ಅಂತ ಏನೋ ಲೆಟರ್ನ ಬರ್ದಿದ್ದಾನೆ ಏನೋ ಗೊತ್ತಿಲ್ಲ. ಅವ್ರ ಮನೇಲಿ ಯಾರು ಇಲ್ಲ. ಅವ್ರು ಒಬ್ಬನೇ ಇರೋದು. ಅವ್ರ ಮನೆ ಇರೋದಿಲ್ಲ. ಅವರು ಮಕ್ಕಳೆಲ್ಲ ಅವ್ರು ಬಾಗೇಪಲ್ಲಿಯಲ್ಲಿದ್ದಾರೆ. ಹೆಂಡತಿ ಮಕ್ಕಳೆಲ್ಲ ಅವ್ರಿಗೂ ಹೋಗಿದ್ದಾರೆ. ಅವ್ರ ಮನೆ ಹತ್ರನೂ ಹೋಗಿದಾರಂತೆ. ಅಲ್ಲೇ ಸಿಕ್ಕಿರೋದು. ಅಲ್ಲ, ಅಯ್ಯಪ್ಪ ವಾಸ ಬೇರೆ ಇದ್ರ ಅದೇ ಮನೇಲೆ ಇದ್ರ? ಇಲ್ಲ ವಾಸ ಇಲ್ಲಿದ್ದು. ಅಲ್ಲಿ ಏನ್ ನಡೀತಂತೆ ಬಾಗೇಪಲ್ಲಿ ಘಟನೆ? ಇಲ್ಲ, ಮಾತಿಲ್ಲ, ದುಡ್ಡಿಲ್ಲ, ಏನಿಲ್ಲ ಸರ್. ಮತ್ತೆ ಏನ್ ಕೆಲಸ ಮಾಡ್ತಾ ಇದ್ದ ಇಲ್ಲಿ ಅಂತ? ಇಲ್ಲಿ ಏನ್ ಕೆಲಸ ಇಲ್ಲ ಸರ್. ಸೌದಿ ಎಲ್ಲ ಇದ್ರು ಸರ್ ಅವ್ರು. ನನ್ ಮದ್ವೆ ಆದಾಗಿಂದ ಸೌದಿಗೆ ಹೋಗೋದು ಬರೋದು ಮಾಡ್ತಾ ಇದ್ರು ಅಷ್ಟೇ ಸರ್. ನಾವ್ ಇಲ್ಲಿ ಬಂದಾಗಿಂದ ನಾವ್ ಬಾಗೇಪಲ್ಲಿ, ನಾನು ನನ್ ಮಕ್ಳು ಬಾಗೇಪಲ್ಲಿ ಇಲ್ಲ ಸರ್. ನಾವ್ ಬಾಗಿಲ್ ಅಷ್ಟವರ್ಗು ನಮ್ ಮಗ ಫೋನ್ ಹಚ್ಚಿಬಿಟ್ಟಿದ್ದೆ ಸರ್. ನನ್ ಬಾಗಿಲು ತೆಗಿಲಿಲ್ಲ ಸರ್. ಏನಂತ ಫೋನ್ ಮಾಡಿದ್ರು? ಇಲ್ಲ ಸರ್, ಇಲ್ಲಿಂದ ಹಿಂಗ್ ಮಾಡ್ಬಿಟ್ಟು ಅಲ್ಲಿಗೆ ಬಂದಿದ್ವಿ ಸರ್ ಅಷ್ಟೇ. ನನ್ ಗೊತ್ತಿಲ್ಲ. ನನ್ ಮಗ ಬಾಗಿಲು ತೆಗಿಬೇಡಮ್ಮ, ಸೇಫ್ ಆಗ್ಬೇಕು, ಎಲ್ಲ ಹಾಕೋ ಅಂತ ಹೇಳ್ದ ಅಷ್ಟೇ ಸರ್. ಇಲ್ಲ ಸರ್. ಬೆಲ್ ಹೊಡೆದ್ರು ಮತ್ತೆ ಡೋರ್ ಹೊಡೆದ್ರು. ನಾನ್ ತೆಗಿಲಿಲ್ಲ ಸರ್. ನಿಮ್ ಮಗ ಫೋನ್ ಮಾಡಿ ಏನ್ ಹೇಳಿದ್ರು ನಿಮ್ಗೆ? ಬಾಗಿಲು ತೆಗಿಬೇಡಮ್ಮ, ಅಣ್ಣನ್ ಹಿಂಗ್ ಮಾಡ್ಬಿಟ್ಟು ಬರ್ತಾವ್ರಂತೆ ಅಂತ ಹೇಳಿದ್ರು ಸರ್. ಅಷ್ಟೊತ್ತಿಗೆ ನನ್ ಮಗ ಫೋನ್ ಹಚ್ಚೋ ಅಷ್ಟರಲ್ಲಿ ಅಲ್ಲಿ ಬಿದ್ರು ಸರ್. ನಮ್ಮ ಮನೆ ಹತ್ರ ಬಂದಿದ್ರು ಸರ್. ನಾವ್ ಪೊಲೀಸ್ ಅವ್ರು ಫೋನ್ ಹಚ್ಚಿ ಅವ್ರು ಬಂದಿದ್ರು. ಅಲ್ಲೇ ಏನ್ ಮಾತಿಲ್ಲ. ಅವ್ರಿಗೂ ನಮ್ಗೇನಿಲ್ಲ ಸರ್. ನಾವ್ 7 ವರ್ಷ ಆಯ್ತು ನಾವ್ ಹೊರಟೋಗಿ ಅಷ್ಟೇ ಸರ್. ನನ್ಗೇನ್ ಗೊತ್ತಿಲ್ಲ ಸರ್. ನಾವೇನ್ ಮಾಡ್ಲಿ ಸರ್, ಹೇಳಿ ಸರ್. ಅದೇನು ಮಾಡ್ಲಿ. ಯಾವ ತರ ಇದ್ರಮ್ಮ ಫ್ಯಾಮಿಲಿ ಎಲ್ಲ? ಅವ್ರು ಸ್ವಲ್ಪ ಸೈಕೋ ತರ ಇದ್ರಿ ಸರ್. ಅದಕ್ಕೋಸ್ಕರ ನಾನು ನನ್ ಮಗಳು ಬಿಟ್ಟು ಹೊಟ್ಟೋದ್ವಿ ಸರ್. ನಮ್ ತರ ಡೌಟ್ ಸರ್ ಸ್ವಲ್ಪ ಇದೆ. ಅಂದ್ರೆ ಸೈಕೋ ಅನ್ನೋದು ಏನಿಲ್ಲ ಸರ್, ನಾರ್ಮಲ್ ಆಗಿ ಇದ್ರು ಸರ್. ಅದೇ ಡ್ರಿಂಕ್ ಮಾಡ್ತಾರಂತ ನಮ್ಗೆ ಗೊತ್ತಿಲ್ಲ ಸರ್. ಅವ್ರ ವಿಷಯನೇ ನನ್ಗೆ ಗೊತ್ತಿಲ್ಲ ಸರ್. ವೇಷ ಏನು 5-6 ವರ್ಷ ಹಿಂದ್ಗಡೆ ಮನೆ ಕಟ್ಟುವಾಗ ಅವ್ರ ಜಗಳ ಆಗಿತ್ತು. ರೀಸೆಂಟ್ ಆಗಿ ಏನು ಜಗಳ ಏನು ಆಗಿರಲಿಲ್ಲ. ಹೇಗಾಯ್ತು ಅವ್ರ ಪ್ರೇಯರ್ ಬಂದಾಗ ಮಾರ್ನಿಂಗ್ 5:30ಗೆ ಶುರು ಮಾಡಿದ್ದಾರೆ ಅಂತ ಅದಾಗಿದ ತಕ್ಷಣ ನಾವು ಓಡ್ ಬಂದ ತಕ್ಷಣ ಅವರು ಏನ್ ಮಾಡ್ಬೇಕು?
ಅವ್ರಿಗೆ ಶಿಕ್ಷೆ ಕೊಡಬೇಕು, ಮತ್ತೆ ಅವ್ರಿಗೆ ಯಾರು ಸಪೋರ್ಟ್ ಮಾಡಿದ್ದಾರೆ ಅವ್ರದ್ದೆಲ್ಲ ಬರ್ಬೇಕು. ಕೇಸ್ ಆಗ್ಬೇಕು. ಏನಾದ್ರೂ ಸಪೋರ್ಟ್ ಮಾಡಿ, ಒಳಗಡೆ ಯಾರಿದಾರು ಗೊತ್ತಿಲ್ಲ ಇನ್ವಾಲ್ವ್ ಆಗಿರೋದು, ಅದಕ್ಕೆ ಅವ್ರಿಗೂ ತೆಗಿಬೇಕು, ಶಿಕ್ಷೆ ಅವ್ರಿಗೂ ಕೊಡ್ಬೇಕು. ಅವ್ರು ಯಾರು ಶೂಟ್ ಮಾಡಿದಾರೋ ಅವ್ರಿಗಂತೂ ಗಲ್ ಶಿಕ್ಷೆ ಬೇಕೇ ಬೇಕು. ನಮಸ್ಕಾರ. ಇವತ್ತು ದಿನ ನಮ್ಮ ಎಲ್ಲರಿಗೂ ನಮಸ್ಕಾರ. ಇವತ್ತು ದಿನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗುಡಿಬಂಡೆ ಸರ್ಕಲ್, ಚಿಕ್ಕಬಳ್ಳಾಪುರ ಸಬ್ ಡಿವಿಷನ್ ಗುಡಿಬಂಡೆ ಸರ್ಕಲ್ ವತಿಯಿಂದ ಹಂಸಾಂದ್ರ ಊರಲ್ಲಿ ಒಂದು ಮರ್ಡರ್ ಕೇಸ್ ಬಗ್ಗೆ ಮಾಹಿತಿ ಬಂದಿದೆ ಅರ್ಲಿ ಮಾರ್ನಿಂಗ್. ಸೊ ಅದು ಈ ಹಂಸಾಂದ್ರ ವಿಲೇಜಲ್ಲಿ ಮೆಹಬೂಬ್ ಸಾಬ್ ಅರೌಂಡ್ 90 years ಏಜ್ ಇದೆ ಅವ್ರದ್ದು. ಅವರು ಟೋಟಲ್ 4 ಸಿಬ್ಲಿಂಗ್ಸ್ ಇದ್ದಾರೆ. ಸೊ ಅವ್ರದ್ದು ಯಂಗೆಸ್ಟ್ ಬ್ರದರ್ ಬಶೀರ್, ಅವ್ರದ್ದು ಏಜ್ ಅರೌಂಡ್ 65 ಇದೆ. ಮೆಹಬೂಬ್ ಸಾಬ್ದು ಏಜ್ ಅರೌಂಡ್ 90 ಇದೆ. ಮತ್ತು ಮೆಹಬೂಬ್ ಸಾಬ್ದು ಮಗ. ಸೊ ಇವ್ರದ್ದು ಎಲ್ಲ ಫ್ಯಾಮಿಲಿ ಡಿಸ್ಪ್ಯೂಟ್ ನಡ್ತಾ ಇದೆ ಮೊದಲಿಂದ, ಮತ್ತು ಜಮೀನ್ ಬಗ್ಗೆ ಕೂಡ ಪ್ರಾಪರ್ಟಿ ಡಿಸ್ಪ್ಯೂಟ್ ವಗೇರ ಕೂಡ ನಡ್ತಾ ಇದೆ. ಈ ವಿಚಾರ ಬಗ್ಗೆ ಈ ಅಣ್ಣನ ತಮ್ಮಂದು ಗಲಾಟೆ ಇದೆ, ಮತ್ತು ಫ್ಯಾಮಿಲಿದು ಕೂಡ ಸರಿಯಾಗಿ ಥರ ರಿಲೇಷನ್ ಇಲ್ಲ. ಈ ವಿಚಾರ ಬಗ್ಗೆ ಇವತ್ತು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಅರೌಂಡ್ 5:30 ಬಶೀರ್ ಫಸ್ಟ್ ನಸೀರ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಫೈರ್ ಮಾಡಿದ್ದಾರೆ ಆ್ಯಕ್ಚುಲಿ ಇಲ್ಲೀಗಲ್ ವೆಪನಿಂದ. ಅವರಿಗೆ ಒಂದು ಬುಲೆಟ್ ಇಂಜರಿ ಆಗಿದೆ, ಜೊತೆಗೆ ಮಚ್ಚುವಿಂದ ಅಟ್ಯಾಕ್ ಮಾಡಿದ್ದಾರೆ ಫೇಸ್ ಮೇಲೆ. ಸೊ ಆ ಇಂಜುರಿ ಆಗಿದೆ. ಅವರು ಆನ್ ದ ಸ್ಪಾಟ್ ಅವ್ರದ್ದು ಡೆತ್ ಆಗಿದೆ. ಜೊತೆಗೆ ಈ ಫೈರ್ ಆದಮೇಲೆ ಇವ್ರದ್ದು ಫಾದರ್, ನಸೀರ್ದು ಫಾದರ್ ಮೆಹಬೂಬ್ ಸಾಬ್, ಅವರು ಕೂಡ ಹೊರಗಡೆ ಬಂದಿದ್ದಾರೆ ಮನೆಯಿಂದ. ಸೊ ಅವ್ರಿಗೆ ಕೂಡ ಟ್ರೈ ಮಾಡಿದ್ದಾರೆ ಫೈರ್ ಮಾಡೋಕ್ಕೆ, ಮೇ ಬಿ ವೆಪನ್ ಫೈರ್ ಆಗಿಲ್ಲ. ಆಮೇಲೆ ಮಚ್ಚುವಿಂದ ಅವ್ರಿಗೆ ಅಟ್ಯಾಕ್ ಮಾಡಿದ್ದಾರೆ, ಅವ್ರಿಗೆ ಸೀರಿಯಸ್ ಇಂಜರಿ ಆಗಿದೆ. ಅವ್ರಿಗೆ ಈಗ ಬೆಂಗಳೂರು ಶಿಫ್ಟ್ ಮಾಡಿದ್ದೀವಿ. ಅವ್ರದ್ದು ಟ್ರೀಟ್ಮೆಂಟ್ ನಡ್ತಾ ಇದೆ, ಬಟ್ ಕಂಡೀಷನ್ ಸೀರಿಯಸ್ ಇದೆ. ಮತ್ತು ನಮ್ಮ ಆಮೇಲೆ ಇವರು ಅಟ್ಯಾಕ್ ಮಾಡಾದಮೇಲೆ ಇವರು ಬಾಗೇಪಲ್ಲಿಯಲ್ಲಿ ಇವ್ರದ್ದು ಫ್ಯಾಮಿಲಿ ಇದೆ, ಹೆಂಡತಿ ಇದೆ ಮತ್ತು ಮಕ್ಕಳು ಇದ್ದಾರೆ. ಆ ಬಾಗೇಪಲ್ಲಿಯಲ್ಲಿ ಹೋಗಿದ್ದಾರೆ. ಬೈ ದ ಟೈಮ್ ಅವರಿಗೆ ಮಾಹಿತಿ ಆಲ್ರೆಡಿ ಹೋಗಿದೆ ಈ ಥರ ಹಂಸಾಂದ್ರ ಅಲ್ಲಿ ಈ ಥರ ಮಾಡಿದ್ದಾರೆ. ಸೊ ಜೊತೆಗೆ ನಮ್ಮ ಪೊಲೀಸ್ಗೆ ಕೂಡ ಮಾಹಿತಿ ಬಂತು ಈ ಥರ ಹಂಸಾಂದ್ರ ಊರಲ್ಲಿ ಈ ಥರ ಆಗಿದೆ. ಸೊ ನಮ್ಮ ಪೊಲೀಸ್ ಸಿಬ್ಬಂದಿ ಕೂಡ ಎಲ್ಲ ಆ್ಯಕ್ಟಿವ್ ಆಗಿ ಬಾಗೇಪಲ್ಲಿ ಅಲ್ಲಿ ಅವರಿಗೆ ಸೆಕ್ಯೂರ್ ಮಾಡಿದ್ದಾರೆ. ಇವರು ಬೈ ದ ಟೈಮ್ ಮನೆ ರೀಚ್ ಆಗಿದ್ದಾರೆ. ಅಲ್ಲಿ ಕೂಡ ಹೆಂಡತಿಗೆ ಅಟ್ಯಾಕ್ ಮಾಡೋಕ್ಕೆ ಹೋದರು. ಆ ಟೈಮ್ಗೆ ನಮ್ಮ ಪೊಲೀಸ್ ಸಿಬ್ಬಂದಿ ಹೋಗಿ ಅವ್ರಿಗೆ ಸೆಕ್ಯೂರ್ ಮಾಡಿದ್ದಾರೆ. ಸೊ ನಮಗೆ ಈ ಅಕ್ಯೂಸ್ ಸಿಕ್ಕಿದೆ, ಜೊತೆಗೆ ವೆಪನ್ದು ಕೂಡ ರಿಕವರಿ ಮಾಡಿದ್ದೀವಿ. ಬಾಕಿ ಎಲ್ಲ ಸೈಂಟಿಫಿಕ್ ಥರ ನಾವು ಎವಿಡೆನ್ಸ್ ಕಲೆಕ್ಷನ್ ಮಾಡ್ತಾ ಇದ್ದೀವಿ. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ. ಎಷ್ಟು ಇವರ ಹತ್ರ ಬುಲೆಟ್ಸ್ ಇದೆ, ಬೇರೆ ಯಾವುದು ವೆಪನ್ ಇದೆ, ಇದು ಎಲ್ಲ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಬಾಗೇಪಲ್ಲಿಯಲ್ಲಿ ಅವ್ರ ಮೇಲೆ ಯಾಕೆ ಇದು ಅಟ್ಯಾಕ್ ಮಾಡಕ್ಕೆ ಹೋದ್ರು? ಅವ್ರಿಗೆ ಅದು ಇವ್ರದ್ದು ಹೆಂಡತಿ ಜೊತೆ ಕೂಡ ಇವರಿಗೆ ಒಳ್ಳೆಯದು ರಿಲೇಷನ್ ಇಲ್ಲ. ಅವರು ಸೆಪ್ರೇಟ್ ಆಗಿದ್ದಾರೆ, ಬಾಗೇಪಲ್ಲಿಯಲ್ಲಿ ಮಕ್ಕಳು ಜೊತೆ ಇದ್ದಾರೆ. ಸೊ ಅವ್ರ ಜೊತೆ ಕೂಡ ಟಾಕಿಂಗ್ ಟರ್ಮ್ಸಲ್ಲಿ ಇಲ್ಲ, ಮಾತಾಡ್ತಾ ಇಲ್ಲ ಜಾಸ್ತಿ. ಸೊ ಅವ್ರ ಜೊತೆ ಕೂಡ ದ್ವೇಷ ಇದೆ. ಈ ಕಾರಣ ಬಗ್ಗೆ ಇದಾದಮೇಲೆ ಈ ಮರ್ಡರ್ ಇಲ್ಲಿ ಇನ್ಸಿಡೆಂಟ್ ಆಗಿದೆ ಆದಮೇಲೆ ಅವ್ರಿಗೆ ಕೂಡ ಅಟ್ಯಾಕ್ ಮಾಡೋಕ್ಕೆ ಹೋದರು. ಎಷ್ಟು ಸಲ ಫೈರ್ ಮಾಡೋದು? ಎಷ್ಟು ಬುಲೆಟ್ಸ್ ಇತ್ತು? ಈಗ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಏನು ಸಿಗುತ್ತೆ ನಮಗೆ PM ರಿಪೋರ್ಟಲ್ಲಿ ಕೂಡ ನಾವು ಚೆಕ್ ಮಾಡ್ತೀವಿ ಎಷ್ಟು ಇಂಜುರೀಸ್ ಇದೆ, ಆಮೇಲೆ ಶೇರ್ ಮಾಡ್ತೀವಿ. ಇದು ಸರ್ ಏನು ಕೆಲಸ ಮಾಡ್ತಾ ಇದ್ದ, ವೃತ್ತಿ ಏನು, ಮತ್ತು ಎಲ್ಲಿಂದ ಬಂದಿದ್ದಾವೆ? ಇವರು ಎಲ್ಲರೂ ಮೆಹಬೂಬ್ ಸಾಬ್ ಯಾರು 90 years ಏಜ್ ಇದೆ ಅವ್ರದ್ದು. 4 ಬ್ರದರ್ಸ್ ಇದ್ದಾರೆ. ಇವರು ಯಂಗೆಸ್ಟ್ ಬ್ರದರ್ ಇದ್ದೀರಾ. ಇವರು ಮೊದಲೇ ಸೌದಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಟೇಲರ್ ಆಗಿ ಸೌದಿಯಲ್ಲಿ ಕೆಲಸ ಮಾಡಿದ್ದೀರಾ. ಲಾಸ್ಟ್ 8-9 ವರ್ಷದಿಂದ ವಾಪಸ್ ಬಂದಿದ್ದೀರಾ. ಈಗ ಫ್ಯಾಮಿಲಿ ಜೊತೆ ಇವ್ರದ್ದು ಚೆನ್ನಾಗಿ ರಿಲೇಷನ್ ಇಲ್ಲ, ಯಾರೂ ಜಾಸ್ತಿ ಮಾತಾಡ್ತಾ ಇಲ್ಲ ಇವ್ರ ಜೊತೆ, ಮತ್ತು ಇವ್ರದ್ದು ಕೂಡ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಜಾಸ್ತಿ ಇಂಟ್ರಾಕ್ಷನ್ ಇಲ್ಲ. ಸೊ ಈ ಥರ ಅವರಿಗೆ ಪರ್ಸ್ನಲ್ ಎನಿಮಿಟಿ ಇದೆ, ಸ್ವಲ್ಪ ದ್ವೇಷ ಇದೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ. ಈ ಕಾರಣ ಬಗ್ಗೆ ನಮಗೆ ಸ್ಟಾರ್ಟಿಂಗ್ ಇನ್ವೆಸ್ಟಿಗೇಷನಲ್ಲಿ ಈ ಥರ ಮಾಹಿತಿ ಸಿಕ್ಕಿದೆ. ಮತ್ತು ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ನಮಗೆ ಏನು ಬೇರೆ ಏನಾದರೂ ರೀಸನ್ ಸಿಗುತ್ತೆ. ಮೇ ಬಿ ಮೊದಲೇ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ 3 ಕೊಲೆ ಮಾಡಬೇಕು ಅಂತ. ಯಾವ ರೀಸನ್ ಇದೆ, ಹೇಗೆ ಪ್ಲ್ಯಾನ್ ಮಾಡಿದ್ದಾರೆ, ಅದು ನಾವು ಎಲ್ಲ ಇನ್ವೆಸ್ಟಿಗೇಷನ್ ಆದಮೇಲೆ ಶೇರ್ ಮಾಡ್ತೀವಿ. ಅವ್ರಿಗೆ ಇನ್ಕಮ್ ಸೋರ್ಸು ಏನು, ಬುಲೆಟ್ ಎಲ್ಲಿಂದ, ಇದು ಗನ್ ಎಲ್ಲಿಂದ ಬಂತು, ಅದು ಚೆಕ್ ಮಾಡ್ತಾ ಇದ್ದೀವಿ ನಾವು. ಅವ್ರದ್ದು ಇಂಟೆರೋಗೇಷನ್ ಆದಮೇಲೆ ನಮಗೆ ಕನ್ಫರ್ಮ್ ಆಗುತ್ತೆ ಬೇಸಿಕ್ಲಿ ಇಲ್ಲಿಂದ ತಗೊಂಡು ಬಂದಿದ್ದಾರೆ. ಅದು ಯಾಕೆ ಕೊಲೆ ಮಾಡ್ಬೋದು? ರೀಸನ್ ಸೊ ಮೋಟಿವ್ ಫ್ಯಾಮಿಲಿ ಡಿಸ್ಪ್ಯೂಟ್ ಇದೆ, ಪ್ರಾಪರ್ಟಿದು ಡಿಸ್ಪ್ಯೂಟ್ ಕೂಡ ಇದೆ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆ ಯಾವ್ದು ಚೆನ್ನಾಗಿ ರಿಲೇಷನ್ ಇಲ್ಲ.
ಟಾಕಿಂಗ್ ಟರ್ಮ್ಸ್ ಅಲ್ಲಿ ಇಲ್ಲ. ಮತ್ತೆ ಇವರು ಜಾಸ್ತಿ ಟೈಮಿಂದ ಸೌದಿಯಲ್ಲಿ ಕೆಲಸ ಮಾಡಿದ್ದಾರೆ, ಆಮೇಲೆ ಬಂದಿದ್ದಾರೆ. ಆಮೇಲೆ ಪ್ರಾಪರ್ಟಿ ಡಿಸ್ಪ್ಯೂಟ್ ಕಾರಣ ಬಗ್ಗೆ ಕೂಡ ಸಿವಿಲ್ ಕೇಸಸ್ ವಗೇರ ಆಗಿದೆ. ಮತ್ತೆ ಹೆಂಡತಿ ಜೊತೆ ಕೂಡ ಏನಾದರೂ ಸರಿಯಾಗಿ ಥರ ರಿಲೇಷನ್ ಇಲ್ಲ. ಸೊ ಈ ಕಾರಣ ಬಗ್ಗೆ ಮೇ ಬಿ ಫ್ಯಾಮಿಲಿ ಡಿಸ್ಪ್ಯೂಟ್ ಇದೆ. ಅದು ನಮಗೆ ಫಸ್ಟ್ ಆ್ಯಸ್ ಅ ಫಸ್ಟ್ ಪಾಯಿಂಟ್ ಆಫ್ ವ್ಯೂ ಈ ಥರ ಕಾಣಿಸ್ತಾ ಇದೆ. ಆಮೇಲೆ ಇಂಟರೋಗೇಷನ್ ಮಾಡ್ತೀವಿ, ತೋ ಬೇರೆ ಏನಾದರೂ ಮೋಟಿವ್ ಇದೆ ಅದು ಕನ್ಫರ್ಮ್ ಆಗುತ್ತೆ. ಸದ್ಯ ಬಶೀರ್ ಅಹಮದ್ನನ್ನು ಗುಡಿಬಂಡೆ ಪೊಲೀಸರು ವಶಕ್ಕೆ ಪಡೆದು ತನಿಖೆ ಮುಂದುವರೆಸಿದ್ದಾರೆ. ಸ್ಥಳಕ್ಕೆ ಜಿಲ್ಲಾ ವರಿಷ್ಠಾಧಿಕಾರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಿಟಿವಿ ನ್ಯೂಸ್ ಬ್ಯೂರೋ, ಗುಡಿಬಂಡೆ.